ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ಮುಂದೂಡಿಕೆ ಮಾಡಲಾಗಿದ್ದು ನಾಳೆಗೆ ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇದೀಗ ಅರ್ಜಿಯ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿ ಕೋರ್ಟ್ ಆದೇಶವನ್ನ ಕೊಟ್ಟಿರೋದು. ನಾಳೆಗೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು. ಬಂಧನದ ಭೀತಿಯಲ್ಲಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಇದೀಗ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು. ಈಗ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಈಗ ಭವಾನಿ ರೇವಣ್ಣ ಕೂಡ ಸಂಕಷ್ಟದಲ್ಲೇ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ಚಾಲಕ ಅದರಲ್ಲಿ ಇನ್ವಾಲ್ವ್ ಆಗಿರೋ ಬಗ್ಗೆ ಭವಾನಿ ರೇವಣ್ಣ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವ ಕಾರಣಕ್ಕಾಗಿ ಈಗ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ನಿರೀಕ್ಷಣಾ ಜಾಮೀನಿಗೆ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ರು. ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಈಗ ನಾಳೆಗೆ ಮುಂದೂಡಿಕೆ ಆಗಿದೆ. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಇತ್ತು. ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ಕಾರು ಚಾಲಕನ ಪಾತ್ರ ಮತ್ತು ಭವಾನಿ ರೇವಣ್ಣ ಅವರ ಪಾತ್ರದ ಬಗ್ಗೆ ವಿಚಾರಣೆಯನ್ನು ಅವರು ಎದುರಿಸಬೇಕಾಗಿತ್ತು. ಇದೀಗ ಬಂಧನದ ಭೀತಿಯಲ್ಲಿರುವ ಕಾರಣಕ್ಕಾಗಿ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇದೀಗ ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇಲ್ಲಿ ಭವಾನಿ ರೇವಣ್ಣ ಬಂಧನದ ಭೀತಿಯಲ್ಲಿದ್ದಾರೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅದೀಗ ಮುಂದೂಡಿಕೆ ಆಗಿದೆ. ಹೀಗಾಗಿ ಮತ್ತೆ ಬಂಧನದ ಭೀತಿ ಹೆಚ್ಚಾಗತ್ತಾ ಈಗ ವಿಚಾರಣೆ ಆಗುವ ತನಕ, ತೀರ್ಪು ಬರುವ ತನಕ? ಸುಕನ್ಯಾ, ಈ ಕೇಸ್ನಲ್ಲಿ ಎಲ್ಲೂ ಕೂಡ ಏನು ಭವಾನಿ ರೇವಣ್ಣ ಅವ್ರನ್ನ ಆರೋಪಿಯನ್ನಾಗಿ ಹೆಸರಿಸಿಲ್ಲ. ಆದ್ರೂ ಕೂಡ ಅವರಿಗೆ ಬಂಧನದ ಭೀತಿ ಇದೆ. ಯಾಕಂದ್ರೆ ಈ ಕೇಸ್ ಕಾಂಗ್ನಿಸಬಲ್ ಕೇಸ್ ಆಗಿರೋದ್ರಿಂದ, ಅಂದ್ರೆ ಜಾಮೀನು ರಹಿತ ಅಪರಾಧ ಆಗಿರೋದ್ರಿಂದ ಯಾವುದೇ ಎಫ್ಐಆರ್ ನಲ್ಲಿ ಹೆಸರಿಲ್ಲದೆ ಹೋದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡುವಂತ ಅಧಿಕಾರ SIT ಇರುತ್ತೆ. ಜೊತೆಗೆ ಮಾಧ್ಯಮಗಳಲ್ಲೂ ಕೂಡ ಈ ಒಂದೆರಡು ಬಾರಿ ಈ ರೀತಿ ನೋಟಿಸ್ ಜಾರಿ ಆಗಿದೆ ಅಂತ ಹೇಳಿ ಬಂದಿರೋದ್ರಿಂದ ತಮಗೆ ಬಂಧನದ ಭೀತಿ ಇದೆ ಅಂತ ಹೇಳಿ ಭವಾನಿ ರೇವಣ್ಣ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆದ್ರೆ SIT ಪರ ವಕೀಲರು ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೇಳಿದ್ದಾರೆ. ಯಾಕಂದ್ರೆ ಇದರಿಂದ ಅಂದ್ರೆ ಸಾಕಷ್ಟು ಮಾಹಿತಿಯನ್ನ ತಗೊಳ್ಳೋದಿದೆ ಪೊಲೀಸರಿಂದ. ಹೀಗಾಗಿ ನಮ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ನಾಳೆವರೆಗೂ ಕಾಲಾವಕಾಶ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ರು. ಈ ಕೋರ್ಟ್ ಈಗ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ಈಗ ಅಂದ್ರೆ ಅಕಸ್ಮಾತ್ ಎಫ್ಐಆರ್ ಅಲ್ಲಿ ಎಷ್ಟು ಇಲ್ಲದೆ ಹೋದ್ರು ಕೂಡ ಬಂಧಿಸಲೇಬಾರ್ದು ಅಂತ ಹೇಳಿ ನಿಯಮ ಇಲ್ಲ. ಆದ್ರೆ ಈ ಹಂತದಲ್ಲಿ ಯಾಕಂದ್ರೆ ಎಫ್ಐಆರ್ ಎಲ್ಲೂ ಹೆಸರಿಲ್ಲ, ಜೊತೆಗೆ ಯಾವುದೇ ನೋಟಿಸ್ ಅನ್ನ ಕೂಡ ಕೊಟ್ಟಿಲ್ಲ. ಹೀಗಾಗಿ ಯಾವುದೇ ಮೆಟೀರಿಯಲ್ಸ್ ಇಲ್ದೇನೆ ಈಗ ಮಧ್ಯಂತರ ನಿರೀಕ್ಷಣಾ ಜಾಮೀನು ಬಗ್ಗೆ ತೀರ್ಮಾನ ಮಾಡಕ್ ಸಾಧ್ಯ ಇಲ್ಲ. ಮೊದಲು SIT ತಮ್ಮ ನಿಲುವೇನು ಅನ್ನೋದನ್ನ ನಾಳೆ ತಿಳಿಸ್ಲಿ. ಅದಾದ್ಮೇಲೆ ಮಧ್ಯಂತರ ಜಾಮೀನು ಕೊಡಬೇಕೋ ಪಡುವ ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ ಅಭಿಪ್ರಾಯ ಕೊಟ್ಟು ಈಗ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ಈಗ ನಾಳೆ SIT ತನ್ನ ನಿಲುವನ್ನ ತಿಳಿಸಬೇಕಾಗತ್ತೆ. ಭವಾನಿ ರೇವಣ್ಣ ಅವರು ಈ ಕೇಸ್ನಲ್ಲಿ ಆರೋಪಿನ ಅಥವಾ ಸಾಕ್ಷಿನ ಅಥವಾ ಏನು ಅನ್ನೋ ಒಂದು ನಿಲುವನ್ನ ನಾಳೆ SIT ಕೋರ್ಟ್ಗೆ ತಿಳಿಸಬೇಕಾಗತ್ತೆ. ಸುಕನ್ಯಾ, ಓಕೆ, ಧನ್ಯವಾದ ರಮೇಶ್. ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿರೋದು. ಅರ್ಜಿ ವಿಚಾರಣೆ